ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ 7 ವಿಕೆಟ್ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಹರ್ಷದೀಪ್ ಸಿಂಗ್ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಮತ್ತು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಮೂರನೇ ಟಿ20 ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರೆ ಎರಡನೇ ಟಿ20 ಪಂದ್ಯದಲ್ಲಿ ಕಳಪೆ ಬೌಲಿಂಗ್ ಆದ್ರೆ ಮಾಡಿದ್ರು ಹರ್ಷದೀಪ್ ಸಿಂಗ್. ಹೌದು ಸ್ನೇಹಿತರೆ, ಎರಡನೇ ಟಿ20 ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 54 ರನ್ ನೀಡಿ 13.5 ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡಿದ್ದರು. ಇನ್ನು ಈ ಪಂದ್ಯದಲ್ಲಿ ಇವರೇ ಎಕ್ಸ್ಪೆನ್ಸಿವ್ ಬೌಲರ್ ಎನಿಸಿಕೊಂಡಿದ್ರ ಅಂತಾನೆ ಹೇಳ್ಬೋದು ಎರಡನೇ ಟಿ20 ಪಂದ್ಯದಲ್ಲಿ. ಆದರೆ ಇದೀಗ ಮೂರನೇ ಟಿ20 ಪಂದ್ಯದಲ್ಲಿ ಒಳ್ಳೆಯ ಕಂಬ್ಯಾಕ್ ಮಾಡಿ ಉತ್ತಮ ಪ್ರದರ್ಶನ ನೀಡಿ ಹರ್ಷದೀಪ್ ಸಿಂಗ್ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಪಡೆದರು. ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತನಾಡೋದಾಯ್ತು ಅಂತಂದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ 117 ರನ್ಗಳಿಗೆ ಆಲ್ಔಟ್ ಆದ್ರೆ ಆಗುತ್ತೆ. ಇನ್ನು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದು ಹರ್ಷದೀಪ್ ಸಿಂಗ್. ಹೌದು ಸ್ನೇಹಿತರೆ, ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳು ಬೌಲ್ ಮಾಡಿ 13 ರನ್ ನೀಡಿ 2 ವಿಕೆಟ್ ಆದ್ರೆ ಪಡೆಯುತ್ತಾರೆ. ಇನ್ನು ಹರ್ಷದೀಪ್ ಸಿಂಗ್ ಅವರು 3.25 ಎಕಾನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್ ಅವರು ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಆದ್ರೆ ನೀಡ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿ ಸೌತ್ ಆಫ್ರಿಕಾ ತಂಡ 117 ರನ್ ಆಡಿದ್ರೆ ಸೆಕೆಂಡ್ ಬ್ಯಾಟಿಂಗ್ ಟಾರ್ಗೆಟ್ ನೀಡಿದಂತ 118 ರನ್ ಅನ್ನು ನಮ್ಮ ಟೀಮ್ ಇಂಡಿಯಾ 15.5 ಓವರ್ಗಳಲ್ಲಿ 120 ರನ್ ಗಳಿಸುವ ಮೂಲಕ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಹರ್ಷದೀಪ್ ಸಿಂಗ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು ಎರಡನೇ ಪಂದ್ಯದಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದ್ದೆ ಮತ್ತು ಆ ಪಂದ್ಯದಲ್ಲಿ ಕಳಪೆ ಪ್ರದರ್ಶನ ಕೂಡ ನೀಡಿದ್ದೆ. ಆ ಪಂದ್ಯದಲ್ಲಿ ನನ್ನಿಂದ ಸೋತರು ಅಂದರೂ ಕೂಡ ತಪ್ಪಿಲ್ಲ, ಯಾಕಂತಂದ್ರೆ ನಾನು 54 ರನ್ಗಳನ್ನಾದ್ರೆ ಬಿಟ್ಟು ಕೊಟ್ಟಿದ್ದೆ. ಈ ಪಂದ್ಯದಲ್ಲಿ ಉತ್ತಮ ಕಂಬ್ಯಾಕ್ ಮಾಡುತ್ತೇನೆ ಮತ್ತು ನೀಡುತ್ತೇನೆ ಅಂತ ಅಂದುಕೊಂಡಿದ್ದೆ ಮತ್ತು ಅದರಂತೆ ಬೌಲಿಂಗ್ ಕೂಡ ಮಾಡಿದ್ದೇನೆ. ಇನ್ನು ಈ ಪಂದ್ಯದಲ್ಲಿ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ನೀಡಿದ್ದಕ್ಕಾಗಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ಗೌತಮ್ ಗಂಭೀರ್ ಅವರಿಗೆ ತುಂಬಾನೇ ಧನ್ಯವಾದಗಳು ಮತ್ತು ನನ್ನ ಕಡೆಯಿಂದ ತುಂಬಾನೇ ಥ್ಯಾಂಕ್ಸ್ ಎಂದು ಇವರು ಹರ್ಷದೀಪ್ ಸಿಂಗ್ ಆದ್ರೆ ಹೇಳ್ತಾರೆ. ನನಗೆ ಈ ಪಂದ್ಯದಲ್ಲಿ ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ ನಾನು ಅಂದುಕೊಂಡಿರಲಿಲ್ಲ, ಯಾಕಂತಂದ್ರೆ ಎರಡನೇ ಟಿ20 ಪಂದ್ಯದಲ್ಲಿ ಆ ತರ ಕಳಪೆ ಬೌಲಿಂಗ್ ಮಾಡಿದಂತ ನನಗೆ ಮೂರನೇ ಟಿ20 ಪಂದ್ಯಕ್ಕೆ ಚಾನ್ಸ್ ಆದ್ರೆ ನೀಡ್ತಾರೆ ಗಂಭೀರ್ ಅವರು ಅಂತಂದು ಹರ್ಷದೀಪ್ ಸಿಂಗ್ ಆದ್ರೆ ಹೇಳ್ತಾರೆ. ಇನ್ನು ಬುಮ್ರಾ ಅವರು ಈ ಪಂದ್ಯದಲ್ಲಿ ಆಡದೇ ಇರೋ ಕಾರಣದಿಂದಾಗಿ ಪ್ಲೇಯಿಂಗ್ 11 ಅಲ್ಲಿ ಅವಕಾಶ ಆದ್ರೆ ಸಿಕ್ಕಿತ್ತು. ಅಕಸ್ಮಾತ್ ಬುಮ್ರಾ ಏನಾದ್ರು ಪ್ಲೇಯಿಂಗ್ 11 ಅಲ್ಲಿ ಇದ್ರು ಅಂತಂದ್ರೆ ನಾನು ಹೊರಗೆ ಕೂಡ ಬೇಕಾಗಿತ್ತು ಮತ್ತು ಇರಬೇಕಾಗಿತ್ತು ಎಂದು ಹರ್ಷದೀಪ್ ಸಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ಹೆಡ್ ಕೋಚ್ ಆದಂತ ಗೌತಮ್ ಗಂಭೀರ್ ಅವರಿಗೆ ತುಂಬಾನೇ ಧನ್ಯವಾದಗಳು ಮತ್ತು ಈ ಪ್ರಶಸ್ತಿ ಅವರಿಗೆ ಸಲ್ಲುತ್ತೆ ಎಂದು ಹರ್ಷದೀಪ್ ಸಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.